ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಕೆಲವೊಬ್ಬರಿಗೆ ಅಮೌಂಟ್ ಬರ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಅಮೌಂಟ್ ಬಂದಿಲ್ಲ. ಯಾಕೆ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಮತ್ತು ಯಾವಾಗ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆಗಬೇಕು ಅಂದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ DBT ನೋ ಅಂತ ತೋರಿಸ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಏನು ಅಂತಂದ್ರೆ ನಮ್ದು ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ, ಹೋದ್ ಸಲ ಜಾಸ್ತಿ ಅಮೌಂಟ್ ಬಂದಿತ್ತು, ಈ ಸಲ ಕಡಿಮೆ ಅಮೌಂಟ್ ಬಂದಿದೆ, ಯಾಕೆ? ಇದಕ್ಕೆ SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಹಣ ಬರಬೇಕು ಅಂದ್ರೆ 5 ಷರತ್ತುಗಳು ಕಂಪಲ್ಸರಿ ಅನ್ವಯವಾಗುತ್ತೆ. ಈ ಷರತ್ತುಗಳು ಅಥವಾ ಕಂಡೀಷನ್ಗಳು ಏನಾದರೂ ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಮೊದಲನೇದು ಏನು ಅಂದ್ರೆ ನಿಮಗೆ ಅರ್ಜಿ ಏನು ಆಗ್ತಿರಲ್ಲ SSP ಸ್ಕಾಲರ್ಶಿಪ್ ಮಿನಿಮಮ್ 60% ಕಂಪಲ್ಸರಿ ಆಗಿರಲೇಬೇಕು. 60%ಗಿಂತ ಕೆಳಗಿದ್ರೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಮತ್ತೆ ಇನ್ನು ಕೆಲವೊಬ್ಬರು DBT ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅಂತೇಳಿ ಕಾಲ್ ಬಂತು. ಅವಾಗ ಏನ್ ಮಾಡಬೇಕು, ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಬಿಡ್ತೀನಿ. ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನ ಓಪನ್ ಮಾಡಿದ್ರೆ ಯಾವ ಇಯರ್ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡಿಲ್ವೋ ಆ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿರ್ತೀರಲ್ವಾ, ಆ ಅರ್ಜಿಯನ್ನ ಟೈಪ್ ಮಾಡಿ, ಅಂದ್ರೆ ಆ ಅರ್ಜಿಯನ್ನ ಎಂಟರ್ ಮಾಡಿದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಅಪ್ಲಿಕೇಶನ್ ಫುಲ್ ಡೀಟೇಲ್ಸ್ ಶೋ ಆಗುತ್ತೆ. ಈ ಡೀಟೇಲ್ಸ್ ಶೋ ಆದಮೇಲೆ ಅಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ನಿಮ್ಮ ಪ್ರೀವಿಯಸ್ ಇಯರ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ 2 MB ಗಿಂತ ಕಡಿಮೆ ಇರಬೇಕು, ಅದನ್ನ ಅಪ್ಲೋಡ್ ಮಾಡಿ. ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅನ್ನುವಂಥದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ಎಸ್ ಅಥವಾ ನೋ ಅಂತ ತೋರಿಸ್ತಾ ಇದೆ, ಏನ್ ಮಾಡಬೇಕು? DBT ನೋ ಅಂತ ತೋರಿಸ್ತಾ ಇದ್ರೆ ಹಣಕಾಸು ಇಲಾಖೆಯ ಕಡೆಯಿಂದ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ನಿಮ್ದೇನಾದ್ರೂ DBT ಎಸ್ ಅಂತ ಇದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಖಾತೆಗೆ ಅಮೌಂಟು ಕೆಲವೊಂದಿಷ್ಟು ದಿನಗಳಲ್ಲಿ ಪಡ್ಕೋಬಹುದು. ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. DBT ಫುಶುಡ್ ಅಂತ ಏನಾದರೂ ಆಗಿತ್ತು ಅಥವಾ DBT ಎಸ್ ಅಂತ ಇತ್ತಂದ್ರೆ ನಿಮ್ಮ ಖಾತೆಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ, ಬಟ್ ಕೆಲವೊಂದಿಷ್ಟು DBT ಫುಶುಡ್ ಆಗಿದೆ, ಬಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು? ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ 1902ಗೆ ಕಾಲ್ ಮಾಡಿ. ಯಾವ ಮೊಬೈಲ್ ನಂಬರ್ ಇಂದ ಕಾಲ್ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಲ್ವಾ, OTP ಬಂದಿರುತ್ತೆ ನೋಡಿ, ಅದೇ ಮೊಬೈಲ್ ನಂಬರ್ ಇಂದ 1902ಗೆ ಕಾಲ್ ಮಾಡಿ ವೆರಿಫಿಕೇಶನ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಮತ್ತೆ ಫೋನ್ ಏನಾದರೂ ಪಿಕ್ ಆಗ್ತಾ ಇಲ್ಲ ಅನ್ನೋರಿಗೆ SSP ಸ್ಕಾಲರ್ಶಿಪ್ ಓಪನ್ ಮಾಡಿದ್ರೆ ಹೆಲ್ಪ್ ಸಪೋರ್ಟ್ ಟೀಮ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಮೇಲ್ ID ಸಿಗುತ್ತೆ. ಆ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಪ್ರಿಂಟ್ ಕಾಪಿಯನ್ನ ಅದರ ಜೊತೆಗೆ DBT ಸ್ಟೇಟಸ್ ಇವೆರಡನ್ನ ಒಂದು PDF ಮಾಡಿ ಆ ಮೇಲ್ಗೆ ಮೇಲ್ ಮಾಡಿ. ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಕೆಲವೊಬ್ರು ಇದನ್ನ ಯಾವುದು ಮಾಡೇ ಇಲ್ಲ, ಅವ್ರದ್ದು ಯಾಕೆ ವೆರಿಫಿಕೇಶನ್ ಕಂಪ್ಲೀಟ್ ಆಯಿತು, ನಮ್ದು ಯಾಕೆ ಇನ್ನೂ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತೇಳಿ ಕೇಳ್ಬೋದು. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ಅಥವಾ ಅಕ್ನಾಲಜ್ಮೆಂಟ್ ಅಂತ ಕೂಡ ಇದಕ್ಕೆ ಕರೀತಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟ ಮೇಲೆ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ನಿಮಗೆ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ SC ST ಜನರಲ್ OBC ಮೈನಾರಿಟಿ ಇವರ ಕೆಟಗರಿಗೆ ಸಂಬಂಧಪಟ್ಟಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಅದರ ಜೊತೆಗೆ ಮೈನಾರಿಟಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಸ್ಕಾಲರ್ಶಿಪ್ ಅನ್ನ ತಾಲೂಕು ಲೆವೆಲ್ ಅಲ್ಲಿ ಅಪ್ರೂವ್ ಮಾಡತಕ್ಕಂಥ ಆಫೀಸ್ಗಳು ಇಲ್ಲಿಗೆ ಫಿಸಿಕಲ್ ಕಾಪಿ ತಲುಪಿರೋದಿಲ್ಲ. ಕೆಲವೊಂದ್ಸಲ ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿರಲ್ಲ, ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನೀವು ಕೊಟ್ಟಿರಲ್ಲ, ನೀವು ಅವ್ರಿಗೆ ಕೊಟ್ಟರು ಅವರು ಹೋಗಿ ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿರೋದಿಲ್ಲ. ಈ ಕಾರಣಕ್ಕಾಗಿ ವೆರಿಫಿಕೇಶನ್ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಈಗೇನಾದರೂ ಆಗಿದ್ರೆ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಉಳ್ಕೊಂಡಿದ್ರೆ ನೀವು 2025-26 ಏನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಇದ್ರೆ ಡೋಂಟ್ ವರಿ, ಇನ್ನೂ ಅದಕ್ಕೆ ಟೈಮ್ ಇದೆ. ಬಟ್ 23-24 ಅರ್ಜಿ ಹಾಕಿದ್ದೀವಿ, ವೆರಿಫಿಕೇಶನ್ ಏನು ಪೆಂಡಿಂಗ್ ಇದೆ ಅನ್ನೋರಿಗೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ತಾಲೂಕು ಆಫೀಸ್ಗೆ ತಗೊಂಡೋಗಿ ವೆರಿಫಿಕೇಶನ್ ಅನ್ನ ಮಾಡಿಸಿ. ಒಂದ್ಸಲ ಕೊಟ್ಟಿದ್ದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೊಟ್ಟಿದ್ರೆ ಆದಷ್ಟು ಬೇಗ ಈ ನಂಬರ್ಗೆ ಮೇಲ್ ID ಅಥವಾ ಕಾಲ್ ಮಾಡೋದ್ರ ಮೂಲಕ ಅದು ವೆರಿಫಿಕೇಶನ್ ಮಾಡಿಸ್ಬೋದು. ಮೊದಲನೇ ಎರಡನೇ ಹಂತದ ವೆರಿಫಿಕೇಶನ್ ನಿಮ್ಮ
ಎಜುಕೇಷನ್ ಮಾಡುವಂಥ ತಾಲೂಕಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕು. ಮತ್ತು 3ನೇ ಮತ್ತು 4ನೇ ಹಂತದ ವೆರಿಫಿಕೇಷನ್ ಇದ್ದರೆ ಡಿಸ್ಟಿಕ್ ಆಫೀಸ್ಗೆ ಹೋಗಿ, ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟಿಕಲ್ಲಿ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು ಅಂದರೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ. DDO ಅಪ್ರೂವಲ್ ಅವರು ಆದಷ್ಟು ಬೇಗ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ಏನಾದರೂ ಅಪ್ರೂವಲ್ ಕೊಟ್ಟರೆ ನಿಮಗೆ 2ರಿಂದ 3 ದಿನದೊಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು, ಏನು ಅಂದರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಿದೆ, ಅಪ್ಡೇಟ್ ಆಯಿತು, ಓಕೆ, ಬಟ್ ಈಗಾಗಲೇ ನನಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಎಷ್ಟು ಅಮೌಂಟ್ ಅಂದರೆ ಕೆಲವೊಂದಿಷ್ಟು 12,000 ಅಮೌಂಟ್ ಕ್ರೆಡಿಟ್ ಆಗಿದೆ. ಹೋದ ಸಲ 24,000 ಬಂದಿತ್ತು, ನನಗೆ ಹೋದ ಸಲ 18,000 ಬಂದಿತ್ತು, 3,200 ಮಾತ್ರ ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನೋರಿಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟು ಶೋ ಆಗ್ತಾ ಇರುತ್ತೋ ಅಷ್ಟು ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟ್ ಯಾವುದು ಬರೋದಿಲ್ಲ. SSP ಸ್ಕಾಲರ್ಶಿಪ್ ಕಡೆಯಿಂದ ನಿಮಗೆ ಫುಲ್ ಅಮೌಂಟು ಕ್ರೆಡಿಟ್ ಆಗಿದೆ ಅಂತೇಳಿ ಅರ್ಥ. DBT ಸ್ಟೇಟಸಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಮೆನ್ಷನ್ ಆಗಿತ್ತು, ನಿಮಗೆ ಏನಾದರೂ ಕಡಿಮೆ ಅಮೌಂಟ್ ಬಂದಿದ್ದರೆ ರಿಮೈನಿಂಗ್ ಅಮೌಂಟು ಕಂಪಲ್ಸರಿ ಬರುತ್ತೆ. ಫಂಡ್ ರಿಲೀಸ್ ಆದಾಗ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.